ಧರ್ಮಸ್ಥಳ ಕೇಸ್ನಲ್ಲಿ ಹಿಂದೂಗಳೇ ಟಾರ್ಗೆಟ್ ಆಗಿದ್ದಾರೆ. ದೂರುದಾರನಿಗೆ ಬ್ರೈನ್ ಮ್ಯಾಪಿಂಗ್ ಮಾಡಿ ಧರ್ಮಸ್ಥಳ ಅಭಿಮಾನಿ ವೇದಿಕೆ ವತಿಯಿಂದ ಜನಗ್ರಹ ಯಾತ್ರೆ ನಡೆಯೋದಕ್ಕೆ ಶುರುವಾಗ್ತಿದೆ. ಧರ್ಮಕ್ಷೇತ್ರದ ವಿರುದ್ಧ ಅಪಪ್ರಚಾರಕ್ಕೆ ತಡೆಗೆ ಆಗ್ರಹ ಬರ್ತಾ ಇದೆ. ಧರ್ಮಸ್ಥಳ ಅಭಿಮಾನಿಗಳ ವೇದಿಕೆಯಿಂದ ಬೃಹತ್ ಪ್ರತಿಭಟನೆಗೆ ಸಿದ್ಧವಾಗ್ತಿದ್ದಾರೆ. ಗದಗ ನಗರದ ಅಂಬೇಡ್ಕರ್ ಭವನದಿಂದ ಜನಗ್ರಹ ಯಾತ್ರೆ ಈಗ ಶುರು ಮಾಡೋದಕ್ಕೆ ಅಭಿಮಾನಿಗಳು ತಯಾರಿಯನ್ನ ಮಾಡ್ಕೋತಿದ್ದಾರೆ. ಡಿಸಿ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಯಲಿದೆ. ಟಿಪ್ಪು ಸರ್ಕಲ್ನಲ್ಲಿ ಮಾನವ ಸರಪಳಿ ನಿರ್ಮಿಸಿ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸೋದಕ್ಕೆ ಅಭಿಮಾನಿಗಳು ಸಿದ್ಧವಾಗ್ತಿರುವಂತದ್ದು. ಇನ್ನು ಈ ಪ್ರತಿಭಟನೆಗೆ ಅಲ್ಲಿನ ಜನಸಾಮಾನ್ಯರು ಕೂಡ ಭಾಗಿಯಾಗಿದ್ದಾರೆ. ಎಸ್, ನೀವು ಗಮನಿಸಬಹುದು ದೂರುದಾರನಿಗೆ ಭಯೋತ್ಪಾದಕರ ಸಾಲಲ್ಲಿ ನಿಂತಿರ್ತಕ್ಕಂತ ಗಿರೀಶ್ ಮಟ್ಟಣ್ಣವರು ಹೇಳೋದು ಹೆಂಗಂದ್ರೆ ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳ್ದಂಗೆ ಅಂತ ದುಷ್ಟರ ಮಾತಿಗೆ ನಾವು ಕಿವಿ ಕೊಡಬಾರ್ದು. ಸದ್ಧರ್ಮ ಬಂಧುಗಳೇ, ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ನಡೆದಾಡುವ ದೇವರು, ಹಿಂದೂಗಳ ಸಂರಕ್ಷಕರ ದೇವರು ಅಂತ ಇವತ್ತು ನಾಡೆಲ್ಲ ಹೇಳ್ತಾ ಇದೆ. ಎಷ್ಟು ಜನರಿಗೆ ಅನ್ನದಾತರಾಗಿದ್ದಾರೆ ಇದೆಲ್ಲ ಗೊತ್ತು. ಆದರೂ ಒಂದು ನೋವೇ ಆಗ್ತದೆ, ಸರ್ಕಾರ ಇನ್ನೂ ಮಂದಗತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಇಲ್ಲಿ ಅನ್ಯಾಯ ಆಗುವುದು ಕೂಡ ಇವತ್ತು ಮುಖ್ಯಮಂತ್ರಿಗಳು ಸಹಜವಾಗಿ ಮಾತಾಡ್ತಾ ಇದ್ದಾರೆ. ಅವ್ರಿಗೆ ಸಂಸ್ಕಾರ ಇಲ್ಲ, ಧರ್ಮಕ್ಕೆ ವಿರೋಧವಾಗಿ ಅವರು ಮಾತಾಡ್ತಾ ಇದ್ದಾರೆ. ನಾವು ಕಂಡು ಬರೋದು ಮೊಟ್ಟಮೊದಲು ಯೂಟ್ಯೂಬ್ಗಳನ್ನು ಬಂದ್ ಮಾಡಬೇಕು. ನೋವುಗಳಾಗ್ತಾ ಇದೆ. ಎಲ್ಲ ಈ ಗುಂಪುಗಳಿಗೆ ಅನ್ನದಾತರಾದವರು, ಎಲ್ಲ ದೇವಸ್ಥಾನಗಳಿಗೆ ಸಾಕಷ್ಟು ಸಹಾಯ ಮಾಡಿದವರು ಅಂತ ಭಗವಂತ ನಡೆದಾಡುವ ದೇವರು ಇವತ್ತಿನ ಕಾಲಕ್ಕೆ ಹಿಂದೆ ಅತ್ತಿಮಬ್ಬೆ ಇದ್ರು. ಇವತ್ತು ಅವರು ಚಾವುಂಡ್ರಾಗಿ ಇವತ್ತು ನಮ್ಮ ಜೈನ ಸಮಾಜಕ್ಕಾಗಲಿ ಹಿಂದೂ ಸಮಾಜಕ್ಕಾಗಿ ಅವರ ಅಭಯಸ್ಥ ಕೊಟ್ಟಂಥ ಮನೆತನಕ್ಕೆ ಇವರ ಅಸಹ್ಯ ಬುದ್ಧಿ ತೋರಿಸುವಂಥ ಷಡ್ಯಂತ್ರ ನಡೀತಾ ಇದೆ. ಆ ಮಟ್ಟಣ್ಣವರ ಸಹಚರನನ್ನು ಅವರು ಬಂಧಿಸಬೇಕು, ಸರ್ಕಾರ ನ್ಯಾಯ ಕೊಡಬೇಕು ಮತ್ತು ಮನಃಶಾಂತಿ ಕದಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಕಾರಣೀಭೂತರಾದವ್ರನ್ನ ಖಂಡಿಸಿ ಅವ್ರನ್ನ ಏನಾದ್ರು ಶಿಕ್ಷೆಗೊಳಗಾಗಬೇಕು ಅಂತೇಳಿ ನಮ್ಮ ಗದಗ ಜಿಲ್ಲೆಯಿಂದ ನಮ್ಮ ನೋವಿನ ದನಿಯಿಂದ ನಾವು ಹೇಳ್ತಾ ಇದ್ದೇವೆ. ಜೈನ ಸಮಾಜದಿಂದ ದನಿ ಹೇಳ್ತಾ ಇದೆ. ಮಹಿಳೆಯರ ದನಿ ಇವತ್ತ ಗುರುತಾಗ್ತಾ ಇದೆ. ಮಹಿಳೆಯರ ಸಂಖ್ಯೆ ಹೆಚ್ಚು ಬಂದಿದೆ. ನಮ್ಮ ಹಿಂದೂ ಧರ್ಮಕ್ಕೆ ಜಯವಾಗಲಿ. ವೀರೇಂದ್ರ ಹೆಗಡೆ ಅವರಿಗೆ ಜಯವಾಗಲಿ. ಅದಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು, ಅದನ್ನು ಮಾಡಿದರೆ ಬಹಳ ಉತ್ತಮೇನೋ ಅನ್ನುವಂಥ ಮಾತು. ಇಲ್ಲಿ ಏನು ಇವತ್ತು ಕ್ಷೇತ್ರ ಅದು ಎಲ್ಲ ಭಕ್ತರ ಒಂದು ಶ್ರದ್ಧಾ ಕೇಂದ್ರ. ಯಾರು ಏನು ಮಾಡಿದ್ರು ಏನು ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ. ಅದು ಅದರ ಹೆಸರೇ ಧರ್ಮಸ್ಥಳ. ಅದು ಧರ್ಮವನ್ನು ಕಾಯುವಂಥ ಸ್ಥಳನ. ಹಂಗಾಗಿ ಅದಕ್ಕೆ ಧರ್ಮಸ್ಥಳ ಮಂಜುನಾಥನ ಆಶೀರ್ವಾದ ಇರೋವರೆಗೂ ಕ್ಷೇತ್ರಕ್ಕೆ ಯಾವುದೇ ಹಾನಿ ಆಗುವುದಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಭಾಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಈಗೆಲ್ಲ ಇಲ್ಲಿ ಮಾತಿಯರು ಹೇಳಿದರು. ಒಂದು ಮುಖ್ಯ ಏನಂತಂದ್ರೆ ನಮ್ಮ ದೇಶದೊಳಗೆ ರಾಜ್ಯದೊಳಗೆ ಕುಡಿತವನ್ನು ಬಿಡಿಸ್ತಕ್ಕಂಥವ್ರು, ಎಷ್ಟೋ ನವಜೀವನವನ್ನು ಸಾಗಿಸ್ತಕ್ಕಂಥ ವ್ಯಕ್ತಿಗಳು ಇವತ್ತು ಕುಟುಂಬಗಳು ಬೀದಿಗೆ ಬೀಳುವಂಥ ಸಂದರ್ಭದೊಳಗೆ ಅವರು 15 ದಿನಗಳವರೆಗೆ ಕುಡಿತಕ್ಕೆ ಒಳಗಾಗಿರ್ತಕ್ಕಂಥವ್ರನ್ನ ಕರ್ಕೊಂಬಂದು ಉಚಿತವಾಗಿ ವಸತಿ ಊಟ ಕೊಟ್ಟು ಅವರಿಗೆಲ್ಲ ಒಂದು ತರಬೇತಿಯನ್ನು ಕೊಡುವುದರ ಮೂಲಕ ನವಜೀವನಕ್ಕೆ, ಆಮೇಲೆ ಬಹಳಷ್ಟು ಕ್ಷೇತ್ರಗಳು ಏನು ಬೀಳು ಬಿದ್ದಿದ್ದು
ಪುರಾತನ ದೇವಾಲಯಗಳಿರ್ಬೋದು ಅವುಗಳೆಲ್ಲ ಏನು ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸ ಕೂಡ ಅವರು ಮಾಡಿದ್ದಾರೆ. ಮತ್ತು ನಮ್ಮಂಥ ಸಣ್ಣ ಪುಟ್ಟ ಮಠಗಳಿಗೆ ಸಹಿತ ದೇವಸ್ಥಾನಗಳಿಗೆ ಸಹಿತ 5 ಲಕ್ಷ 10 ಲಕ್ಷ ತನಕ ಅವರು ಹಣವನ್ನು ಕೊಟ್ಟು ಒಳ್ಳೆ ಉಪಕಾರದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅಂಥವ್ರ ಮೇಲೆ ಇವತ್ತು ಆಪಾದನೆಯನ್ನು ಕೊಡ್ತಾ ಇದ್ದಾರೆ. ಅದು ಮುಂದೆ ಅದು ಸಿಕ್ತು ಸಾಬೀತಾತು, ಯಾರೇ ಅಪರಾಧ ಆದ್ರೂ ಕೂಡ ಅದು ನ್ಯಾಯದ ಪ್ರಕಾರ ಅದು ಶಿಕ್ಷೆ ಅಂತಕ್ಕಂಥದ್ದು ಆಗ್ತದೆ. ಇಲ್ಲ ಅಂತಂದ್ರೆ ಈಗ ಏನು ಆಪಾದನೆ ಮಾಡ್ತಾ ಇದ್ದಾರಲ್ಲ ಅವ್ರ ಮೇಲೆ ಕಠಿಣವಾಗಿರ್ತಕ್ಕಂಥ ಕ್ರಮವನ್ನು ತೆಗೋಬೇಕು. ಇಲ್ಲ ಅಂತಂದ್ರೆ ಇದು ಇಲ್ದ ಫ್ರೀ ಹೇಗೆ ಅವರಿಗೆ ಮದ್ಯ ವ್ಯಸನ ಮುಕ್ತವರನ್ನಾಗಿ ಮಾಡ್ಯಾರ. ಆಮೇಲೆ ಎಜುಕೇಷನ್ಗೆ ಎಷ್ಟೊಂದು ಸಹಾಯ ಮಾಡ್ಯಾರ. ಆರ್ಥಿಕವಾಗಿ ಬೆನ್ನೆಲುಬಾಗಿ ನಿಂತಾರ. ಕೆರೆಗಳನ್ನು ಹೂಳೆತ್ತಾರ. ದೇವಾಲಯಗಳಾಗ ಪೂರ್ಣ ಜೀರ್ಣೋದ್ಧಾರ ಮಾಡ್ಯಾರ. ಪೂಜೆ ಕಾವಂದರು ಮಾಡಿದ್ದು ಒಂದು ರಾಜ್ಯ ಸರ್ಕಾರ, ಒಂದು ಕೇಂದ್ರ ಸರ್ಕಾರ ಮಾಡತಕ್ಕಂಥ ಎಷ್ಟೋ ಕೆಲಸ ಕಾರ್ಯಗಳನ್ನು ಮಾಡೈತಿ. ಇದೆಲ್ಲರೂ ಸಹನ ಮಾಡೋಕೆ ಆಗಲಾರ್ದ ಅದೃಷ್ಟ ಶಕ್ತಿಗಳು ಈ ಒಂದು ಪಿತೂರಿಯನ್ನು ಹೂಡ್ಯಾರ. ಇದು ಕೇವಲ ಹುಣ್ಣಾರ ಮಾತ್ರ, ಇದರಲ್ಲಿ ಏನು ಸತ್ಯ ಇಲ್ಲ. ಸತ್ಯ ಇತ್ತಂದ್ರೆ ಇಷ್ಟೊತ್ತಿಗೆ ಒಂದಾದರೂ ಹೊರಗೆ ಬಂದಿಲ್ಲ. ಇದು ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರಕ ಹಿಂದೂಗಳನ್ನು ಒಡೆದು ಅವ್ರವ್ರ ಮನಸ್ಸಿನಲ್ಲಿ ಅವ್ರವ್ರಿಗೆ ಜಗಳ ಹುಟ್ಲಿ, ಅವ್ರವ್ರಿಗೆ ಯಾಕಂದ್ರೆ ಜಾತಿಗಳು ಭಾಳ ಅದಾವ. ಧರ್ಮಕ್ಕೊಂದು ತಂದು ಬಿಟ್ರೆ ಜಾತಿ ಒಳಗೆ ಜಗಳ ಆಡ್ತಾರ. ಇದು ಒಂದು ಮಾತ್ರ ಅವ್ರ ಉದ್ದೇಶ ಐತೆ ಹೊರತು ಇದರಲ್ಲಿ ಯಾವುದೇ ಒಂದು ಇದು ಇಲ್ಲ, ಧರ್ಮ ಇಲ್ಲ, ಇದರಲ್ಲಿ ಯಾವುದೋ ಒಂದು ಸತ್ಯ ಅನ್ನೋದಿಲ್ಲ, ಎಲ್ಲ ಅಸತ್ಯ ಐತೆ. ಕೇಳೋಣ, ತಪ್ಪು ಯಾರಿಗಿತ್ತು ಅವ್ರನ್ನ ಕೇಳೋಣ. ಇದು ಕೇವಲ ಹುಣ್ಣಾರ ಮಾತ್ರ ಅಂತ ನಾನು ಹೇಳ್ತೀನಿ. ನಾವೆಲ್ಲರೂ ವೀರೇಂದ್ರ ಹೆಗಡೆ ಅವರ ಪರವಾಗಿದ್ದೀವಿ, ಹಿಂದೂ ಧರ್ಮದ ಪರವಾಗಿದ್ದೀವಿ. ಇದೇ ನಮ್ಗೆ ರಿವರ್ಸ್ ಆಗಿದ್ರೆ, ನಮ್ಮ ಹಿಂದೂ ಧರ್ಮಗಳ ಬಿಟ್ಟು ಬೇರೆ ಧರ್ಮಕ್ಕೆ, ನಾ ಯಾವ ಧರ್ಮ ಹೆಸರು ಹೇಳಲ್ಲ, ಅದಾಗಿದ್ರೆ ನಮ್ಮದು ಇಷ್ಟೊತ್ತಿಗಾಗಲಿ ಎಷ್ಟೆಲ್ಲ ಅವ್ರು ನಮ್ಮನ್ನು ಹೋರಾಟ ಮಾಡಿ ನಮ್ಮದು ಎಲ್ಲ ದೇವಾಲಯಗಳಿಗೆಲ್ಲ ಬಂದು ನಮ್ಗೆ ಗುದ್ಲಿ ಸಲ್ಗಿ ಹಿಡ್ಕೊಂಡು ನಿಲ್ತಿದ್ರು. ನಮ್ಮ ಒಂದು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.